ರಾಡಿ ಯವ್ವ ಇವೆಲ್ಲ ದನನ ಕೊಟ್ಟಿಗೆಗಿಂದ ತಂದು ಹೊರಗೆ ಕಟ್ಟು ಮಟ್ಟ ಸಾಕಾಗಿ ಹೋತವ ನನಗರ. ಮಳೆಗಾಲದಾಗ ಮೊದ್ಲ ಹೊರಗೂ ಕಿಚಕಿಚಿ ಅಂತತಿ, ಆ ಒಳಗೂ ಕಿಚಕಿಚಿ ಅಂತತಿ. ಅವ ಆ ಕೊಟ್ಟಿಗೆ ನೋಡ್ಬಾ ಅದನ್ನ. ಥೋ 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 ಪಾಪ ದನ ಮಕ್ಕಳ ಸ್ಥಿತಿನೇ ಇಲ್ಲಲ್ಲಿ. ಉಚ್ಚಿ ಹೊಯ್ದು ಅಲ್ಲೇ ಮಳಿ ನೀರು ಬಿದ್ದು ರಾಡಿ ರಂಬಿಟ್ಟು ಅಲ್ಲೇ ಗೊಬ್ಬರ ಸಗಣಿ ಎಲ್ಲ ಅಲ್ಲೇ ಇದಾಗಿ ಮಕ್ಕೋಬೇಕು ಹೆಂಗವ ಆಕಳ. ಬಿಡವ ಅಯ್ಯಪ್ಪ ಶಿವ, ನನ್ನ ನಡ ಬಗ್ಗೆ ಹೋತವ ಯವ್ವ. ಚಾಕ್ರಿ ಮಾಡೋಷ್ಟೊತ್ತಿಗೆ ಒಂದೆರಡು ಹಾಲು ಕೊಡೋವನ್ನ ಇಟ್ಕೊಂಡೆ ಉಳ್ಕಾದ ಹೊಸ ಮಾರ್ರಿ ಅಂತಾರೆ ಹೇಳ್ಬೇಕು. ಹೇಳಿದಂದ್ರೆ ನಿನ್ ಕಿವಾಗ ಹೋಲಿಲ್ಲನವ. ಅಲ್ಲಿ ಒಳಗೆ ಆಕಾರ ದೆಪ್ಪೈತಿ, ಅದು ಹೆಂಗದ ದನ ಮಕ್ಕಳದ ಹೆಂಗಲ್ಲೇ ಇವತ್ತು ನೋಡಿದ್ ನಾನು ಅಲ್ಲೇ. ಅಯ್ಯವ್ವ ದಿನಾ ಅದ್ರ ಬಗ್ಗೆ ನಿಮ್ಮ ಅಪ್ಪಗೆ ಬೈತೀನಿ, ದಿನಾ ಹೇಳ್ತೀನಿ. ನಿಮ್ಮಪ್ಪ ತಲೆನೇ ಕೆಡಿಸ್ಕೊಳಲ್ಲ, ನಾನಾರ ಏನ್ ಮಾಡ್ಲಿ? ನನಗೇನು ಗೊತ್ತಿಲ್ಲ ಅಂತ ಮಾಡಿಯಾ? ಅಪ್ಪ ಅಪ್ಪ ಶಾಂತಕ್ಕ ಯವ್ವ ಚಲೋ ಹೊತ್ತಿಗೆ ಬನ್ನಿ. ಒಂದೀಡ್ ಸಗಣಿ ಕೊಡ, ಮುಂಚೆ ಬಾಗ್ಲಕ್ಕೆ ಬೆಳೆಯಾಕ ಇವ ತಮಾಷೆ ಅಲ್ಲ. ಯವ್ವ ಆಗಿರ್ಜಿ ಜಯಕ ನೀ ಬೇಜಾರಾದ್ರೂ ಅಡ್ಡಿ ಇಲ್ವಾ ಏನು? ನೀ ನಿನ್ನೆ ಒಯ್ಬೇಕಿತ್ತು ಹಂಗೆ ಒಯ್ಯಕ್ಕಿದ್ರು ಸಗಣಿನ. ಹೌದಾ? ಇವತ್ತು ಅಮಾಸಿ ಸಗಣಿ ಮಾತ್ರ ಹೊರಗೆ ಎಲ್ಲಿ ಕೊಡುದಿಲ್ಲ. ನಾನು ಬೇಜಾರಾಗಬೇಡ, ಇವತ್ತು ಮಾತ್ರ ಕೊಡುದಿಲ್ಲ. ನಾ ಸಗಣಿ ಶುಕ್ರವಾರ ಕೊಡುದಿಲ್ಲ, ಅಮಾಸಿಗೆ ಕೊಡುದಿಲ್ಲ, ಹುಣ್ಣಿಗೆ ಕೊಡುದಿಲ್ಲ. ನಿಂಗೆ ಗೊತ್ತೈತಿ. ಆದ್ರೂ ಬರ್ತಿರುವ ಅವತ್ತ ಮುದ್ದಾಮ್ ಕೇಳಾಕ. ಏನು ನಮ್ಮ ಮನೇನ ಹುಲುಸು ಒಯ್ಬೇಕಂತೀರ ಏನು? ಯಾರಿಗೆ ಗೊತ್ತು ನೀವು? ನಮ್ಮ ಮನೇನ ಹುಲುಸು ಹೊಕ್ಕತೆ ಹಾಗೆಲ್ಲ ಸಗಣಿ ನಿಮಗೆ ಕೊಟ್ರ ಇಲ್ಲವಾ? ನಮ್ಮ ಲಕ್ಷ್ಮಿ ನಿಮ್ಮ ಮನೆಗೆ ಕಳಿಸಿ ಮಾಡಲ. ನಾನು ಬೇಜಾರು ಮಾಡ್ಕೋಬೇಡ ಜಯಕ. ಏನು ನಾಳೆ ಬಂದು ಒಯ್ಬೇಕಾರೆ ಯಾರು ಬೇಡ ಅಂದ್ರೆ ಇದು ಇಡೀ ಬುಟ್ಟಿನ ಒಯ್. ಅಯ್ಯ ನಿನ್ನೆ ಬಂದು ಕೇಳಕ್ಕೆ ನೆನಪಾರಿನೇವ. ಏನಾಗ್ತ ಒಂದು ಈಟ್ ಕೊಡು. ಈಟ್ ಕೊಟ್ರು ಅಷ್ಟ ಇಷ್ಟು ಕೊಟ್ರು ಅಷ್ಟವ. ನೀ ಬೇಜಾರು ಆಗಕ್ಕೆ ಹೋಗ್ಬೇಡ ಜಯಕ, ನಾ ಸಗಣಿ ಕೊಡುದಿಲ್ಲ. ಹಿಂಗೆ ಮಾಡು, ಇದೇ ಹೊಲದ ಮ್ಯಾರಿ ಹಿಡ್ಕೊಂಡು ಹೋಗ್ತಿರ. ಅದನ್ನ ಮೇಯಕ್ಕೆ ಬಂದಿರ್ತಾವ ನೋಡು, ಹಾಕ್ತಾವ ಸಗಣಿ ಹಾಕಿರ್ತಾವ. ಈಗ ಹಾಲೆ ಬೆಳಗ್ಗೆ ಬಿಟ್ಟಿರ್ತಾರ ಮೇಯಕ್ಕೆ. ತಗೋ ಸಗಣಿ ತಗೋ, ಬೇಕಾದಿಟ್ಟಿರ್ತೈತಿ. ಹಾಲು ಬಿಡವ, ಹಂಗೆ ಮಾಡ್ತೇನೆ ಹಂಗಾರೆ. ಕೊಡ್ತೀಯನ ಅಂತ ಬಂದೆ, ಮತ್ತಿಲ್ಲ ಅಂತೀಯಲ್ಲ. ಬೇಜಾರಾಗಬೇಡ, ಅಮಾಸಿಗೊಮ್ಮೆ ಸಗಣಿ ನಾವು ಯಾರಿಗೆ ಕೊಡುದಿಲ್ಲ. ಅಮಾಸಿ ಹುಣಿವಿ ಶುಕ್ರವಾರ ಆಗ್ಲಿ ಬಿಡು. ಮಳ್ಳಿ ನನಗೆ ಗೊತ್ತೈತಿ, ಮುದ್ದಾಮ ಅಮಾಸಿ ದಿನಾನ ಬರ್ತಾಳೆ ಸಗಣಿ ಕೇಳಕ್ಕೆ. ಇಲ್ಲ ಹಾಲು ಮೊಸರು ಏನಾರ ಕೊಡು ಅಂತ ಬರ್ತಾಳೆ. ಇಲ್ಲ ಶುಕ್ರವಾರ ಬರೋದು, ಇಲ್ಲ ಸಂಜೆ ಮುಂದೆ ಮುದ್ದಾಮ ಬರೋದು. ಹಾಲು ಇಸ್ಕೊಳಕ ಮೊಸರು ಇಸ್ಕೊಳಕ ನಮ್ಮ ಮನ್ಯಾಗ ಕೊಡೋದಿಲ್ಲ ಅಂತೇಳಿ ಉಪ್ಪು ಕೇಳಕ್ಕೆ ಬರೋದು ಸಂಜೆ ಮುಂದೆ. ನನಗೆಲ್ಲ ಗೊತ್ತಿಲ್ಲ. ನಿಕ್ಕೆ ಬೆಂಗ್ಲಿದ್ ನಡೆದಿಂದ ನೆನಪಾಗೋದಿಲ್ಲಿಕ್ಕೆ ಯಾವುದು. ಇಪ್ಪಿಗೆ ಹಾಕಿ ಬರ್ತಾನೆ ಏನು ಬಾಕರದಿಲ್ಲ ಅಪ್ಪ. ಆ ಗ್ವಾದ್ಲಿ ನೋಡೋಗ ಒಂಚೂರು ಅದು ಹಕ್ಕಿಯಾಗ ದನ ಹೆಂಗೆ ಮುಕ್ಕೋಬೇಕು. ರಾಡಿ ಆಗೈತೆ ಜಗ್ಗ ಪಾಪ. ಅದಕ್ಕೆ ಒಟ್ಟು ಒಂದಿಟ್ಟು ಯಾವರ ಇದ್ರ ಸಿಮಿಟ್ ಮಾಡಿಸಿ ಹುರ್ಬರ್ಕ್ ಕಾಲು ಜರಿಲಾರ್ದಂಗೆ ಮಾಡಿಸಿ ಒಂಚೂರು ಇಳಜಾರು ಮಾಡಿಸ್ಬಿಡಪ್ಪ. ಉಚ್ಚಿ ಗಿಚ್ಚಿ ಎಲ್ಲ ಒಮ್ಮೆ ಉಳ್ಕೊಂಡು ಇದಕ್ಕೆ ಹರಿ ಮೂಲಕ ಆ ತಿಪ್ಪಿ ಕಡೆ ಹೋಗುವಂಗೆ ಏನಾರ ಒಂದು ಮಾಡಿಬಿಡಪ್ಪ. ಯಾಕಂದ್ರೆ ಜಗ್ಗರ ಹಾಡಾಗೈತಪ್ಪ ಪಾಪ. ದನ ಹೆಂಗೆ ಮುಕ್ಕೋಬೇಕು ಆ ರೆಡ್ಯಾಗ. ಅದ್ರಾಗ ರಾತ್ರಿ ಸೊಳ್ಳೆ ಒಂದು ಕಡಿತಾವು. ನೀವು ಹೊಗೆ ಹಾಕಿರ್ತೀರಿ ಆದರೂ ಎಲ್ಲಿ ಹೊಕ್ಕವು. ನಿಮ್ಮ ಅವನು ಯಾಕೆ ಭಾಳ ಒಟ ಹಚ್ಚಾಳ. ಮಳೆಗಾಲದಾಗ ನೀರೊಂದು ನುಗ್ಗ್ಯವು ಹಂಗಾಗಕತ್ತೈತಿ. ಆಯ್ತು ತಗೋ, ಇವತ್ತು ಬಿಡುವುದು ಬಿಟ್ಟು ಹೋಗಿ ಆ ಮೇಸ್ತ್ರಿ ಇವ್ನು ರಾಮ್ಯಾನ್ ಭೇಟಿಯಾಗಿ ಬರ್ತೀನಿ. ಒಂದಿಟ್ಟು ಹಕ್ಕಿ ಕಡೆ ಎಲ್ಲ ಸಿಮೆಂಟ್ ಮಾಡಕ್ಕೆ ಎಷ್ಟು ತಗೋತಾನೆ ಕೇಳಿ ಕರ್ಕೊಂಡು ಬಂದ್ಬಿಡ್ತೇನೆ. ತೋರಿಸಿ ಅವ್ನು ರೇಟ್ ಮಾತಾಡ್ತೀನಿ. ಎಲ್ಲಿ ಭಾಳ ಕೇಳ್ತಾನೆ ಏನೋ. ನನ್ನ ಕಡೆ ಈಗ ಸದ್ಯ ರೊಕ್ಕಿಲ್ಲ, ನೋಡಂತ ತಡಿವಾ. ರೊಕ್ಕಿಲ್ಲ ಅಂದ್ರೆ ಹೆಂಗಪ್ಪ? ಹೆಂಗಾರ ಮಾಡಿ ಜೋಡಿಸ್ಯಾರ ಮಾಡ್ಬೇಕಪ್ಪ. ನೋಡಲ್ಲಿ ಒಳಗೆ ಹಾಕಾರ. ನನಗೆ ಈಗ ಒಂದು ನಿಮಿಷ ಹೋಗಿ ಹೊರಗೆ ಬರೋಷ್ಟೊತ್ತಿಗೆ ಸಾಕಾಗೋತು. ಅದಕ್ಕೆ ಅವು ನಮ್ಗೆ ಹಾಲು ಕೊಡ್ತಾವು, ನಾವು ಅವನ್ನ ಚಲೋ ನೋಡ್ಕೊಂಡ್ರೆ ಅವು ನಮ್ಗೆ ಅಷ್ಟೆಲ್ಲ ಹಾಲು ಕೊಟ್ಟು ಅವರಿಂದ ನಾವು ಬದುಕ್ತಾ ಇದೀವಿ. ಮತ್ತು ಒಂಚೂರು ನಾವು ಅವನ್ನ ಚಲೋ ನೋಡ್ಕೋಬೇಕಲ್ಲ. ನೀ ಹೇಳೋದು ಬರೀ ಆಯ್ತು. ನಾ ಹೋಗಿ ಅದನ್ನ ಸಿಮೆಂಟ್ ಮಾಡಕ್ಕೆ ಎಷ್ಟು ತಗೋತಾನೆ ಕೇಳಿ ಬರ್ತೇನೆ. ಏನೊಂದು 2 ಚೀಲ ಸಿಮೆಂಟ್ ಬೇಕೋ ಏನು ಅದಕ್ಕೆ ನೋಡ್ತೇನೆ. ಒಂದು 1000-1500 ರೂಪಾಯಿ ಅದಕ್ಕೆ ಖರ್ಚಾಗೈತಂದ್ರೆ ಅವು ಮಾಡೋ 1000 ರೂಪಾಯಿ ತೊಗೊಂಡಂದ್ರೆ 2-2.5 ರೂಪಾಯಿದಾಗ ಅಕ್ಕತ್ತೋಪ್ಪ. ಅಕ್ಕತಿ ಮಾಡಿಸ್. ಹ್ಞೂ ಸರಿ, ನನ್ನ ಕಾಲೇಜಿಗೆ ಹೋಗ್ತಕತಿ, ನಾ ಹೋಗ್ತೀನಿ. ದಿನ ನಾ ಹೇಳ್ತಿದ್ದೆ, ಕಿವ್ಯಾಗ ಹೋಗ್ಲಿಲ್ಲ. ಮಗಳು ಹೇಳತ್ಲೆ ಕೋಲಿ ಬಸವನಂಗೆ ಚಂಡ ಅಲ್ಲಾಡ್ಸಿ ಆತ. ಅದೇನು ಮಗಳ ಮ್ಯಾಗ ಪ್ರೀತಿ ಏನಾತಾಗ ಹೆಂಡತಿ ಮ್ಯಾಗ ಇಲ್ಲದ. ನಾನು ಆಕಿನ ಹೆತ್ತಕಿ ಏನ ಫಸ್ಟ್ ಪ್ರಾಡಕ್ಟ್ ಕಡೆ ಲಕ್ಷ್ಯ ಕೊಡೋದು ಕಡಿಮೆ ಮಾಡ್ರಿ. ಇದು ಫ್ಯಾಕ್ಟ್ರಿ ಕಡೆ ಲಕ್ಷ್ಯ ಕೊಡ್ರಿ. ಅದ್ಯಮ್ಮ ಎಷ್ಟು ಖುಷಿ ಆಗತ್ತದ ಗೊತ್ತ ನನಗರ. ಯಾಕ ಏನಾತ? ಮತ್ತಿನೇನು ಮನ್ಯಾಗ ಒಂದು ಹೆಣ್ಣು ಒಂದು ಗಂಡ ಆತಿಲ್ಲ. ಹೌದು ನೋಡಿ, ಚಲೋ ಆತಲ್ಲ. ಸಾಕಕ್ಕ, ಆಪರೇಷನ್ ಮಾಡಿಸ್ಕೊಂಡ್ಬಿಡ್ತೇನೆ. ಏನೇ ಆಪರೇಷನ್ ಮಾಡಿಸ್ಕೊಂತಿ? ಎಲ್ಲ ಗುದ್ದೈತಿಲ್ಲ ಸ್ವಾದಿಗಿಡಿ ಆಪರೇಷನ್ ಮಾಡಿಸ್ಕೊಂತೇನೆ ಅಂತೀಯಲ್ಲ. ಸಾಕವ ಏನಾತ? ಆಪರೇಷನ್ ಮಾಡಿಸ್ಕೊಂತೇನೆ ಮತ್ತೆ ಹಂಗ ಬಿಟ್ಕೊಂಡು ಕುಂದ್ರಲ್ಲ. ಹೋಗವ ಸಾಕು. 2 ಮಕ್ಳು ಆರ್ತಿಗೊಂದು ಕೀರ್ತಿಗೊಂದು ಅಂತೇಳಿ 2 ಅದಾವಿಲ್ಲ ಸಾಕು. ಮತ್ತೇನು 10 ಮಕ್ಳು ಮಾಡ್ಕೋತಾರ? ಅವೆಲ್ಲ ನಿಮ್ಮ ಕಾಲ. ಈಗ ಸಾಕು. 2ಕ್ಕೆ ಓದಿಸಿ ಬೆಳೆಸಿ ಅವನು ಒಂದು ನೆಲಿಗೆ ಹಚ್ಚೋಷ್ಟೊತ್ತಿಗೆ ಎಷ್ಟು ರೊಕ್ಕ ಖರ್ಚಾಕತಿ, ಎಷ್ಟು ನಮ್ಮ ಜೀವ ಸಣ್ಣ ಆಕತಿ ಅಂತ ವಿಚಾರ ಮಾಡಿ. ಆಗಿನ ಕಾಲದಾಗ ನೀವು 10-12 ಮಕ್ಳು ಸಾಕೋದು ಒಂದೇ ಏನು? ಈಗಿನ ಕಾಲದಾಗ 1-2 ಮಕ್ಳು ಸಾಕೋದು ಒಂದೇ ಗೊತ್ತನ? ಅದಕ್ಕೆ 2 ಮಾಡ್ಕೊ. ಒಂದ ಮಗಗ ಆಗ್ಲಿ ಆಪರೇಷನ್ ಮಾಡಿಸ್ಕೊಂತೀನಿ ಅಂತೀಯಲ್ಲ. ಯವ್ವ 2 ಅದಾವಲ್ ಬೇ, ಒಂದೆಲ್ಲೇ ನಿಂದೊಂದು ಕತಿ ಆತಾಗ. ಮತ್ತೆ ಓಹೋ ನೀ ಹೇಳ್ತಿರೋದು ಈಗ ಅರ್ಥ ಆಯ್ತು ನನಗೆ. ಯಾಕವ ಹಂಗ್ಯಾಕೆ ಮಾತಾಡ್ತಿ? ಹೌದು ಮತ್ತೆ ಅದೇನು ನಿಂದನ? ಅಯ್ಯೇ ಸ್ವಾದಿಗೇಡಿ, ಅದನ್ನ ಈಗ ಅದು ನಂದಂತ ತಿಳ್ಕೊಂಡು ನೀ ಆಪರೇಷನ್ ಮಾಡಿಸ್ಕೊ. ನಾಳೆ ಕೊಟ್ಟು ಮನೆಗೆ ಹೋಗ್ಕಳ, ನಿನಗೆ ಒಂದ ಮಗ ಉಳ್ಕೊಂತಾನ. ಈಗ ನಾ ಅನ್ಭವಿಸ್ತಾ ಇಲ್ಲ. ಈಗ ನೋಡು, ಅದೇ ನನಗೆ ಇನ್ನೊಬ್ಬ ಮಗ ಇದ್ರೆ ಈಕಿ ಕಡೆ ಇಷ್ಟೆಲ್ಲ ಅನಿಸ್ಕೊಂಡು ಇಷ್ಟೆಲ್ಲ ಅವಮಾನ ಅನ್ಭವಿಸ್ಕೊಂಡು ಇಲ್ಲಿ ಇರ್ತಿದ್ನೆ ನಾನು. ನಡಕ್ ಜಗಳ ಮಾಡ್ಕೊಂಡು ಮಠದಾಗ ಉಳ್ಕೊಂಡಿದ್ದೆ. ಅದೇ ನನಗೆ ಹೌದಾ ನಂಗೆ ಇನ್ನೊಬ್ಬ ಮಗಳ ಯಾರ ಬೆಟ್ ಮಗನೇ ಇರ್ಬೇಕಿತ್ತು. ಇನ್ನೊಂದು ಇದ್ದಿದ್ನಂದ್ರೆ ಅವ್ರ ಮನೆಗೆ ಹೋಗಿರ್ತಿದ್ದೆ. ಇದೆಲ್ಲ ಇವ್ರ ಕಡೆ ಅನಿಸ್ಕೊಳ್ಳೋ ತಪ್ಪಿತ್ತ ನನಗೆ ಹೇಳಿ ನೀನು ನೋಡೋಣ.
ಅತ್ತಿಯರ ನಿಮ್ಗೆ ಯಾರು ಏನಂದಾರ? ನೀವು ಮಾಡೋದು ಮಾಡ್ಕೊಂಡು ಇನ್ನೊಬ್ರ ಮ್ಯಾಗ ಹಾರಾಡ್ತೀರಪ್ಪ. ಅದು ಹೋಲ್ ಬಿಡ್ರಿ, ಈಗ ಮಾತು ಬಂದಿಲ್ಲ ಅದ್ರ ಬಗ್ಗೆ. ನಿಮ್ಮ ಮಗಳದಟ್ಟ ಮಾತಾಡ್ರಿ. ಹೌದಾ ಅನು, ನಾನು ನಿನಗೇನು ಅಂದಿಲ್ಲವ, ಆಕಿಗೆ ಹೇಳಾಕತ್ತೀನಿ. ಹಂಗ ಅವಸರ ಮಾಡಬೇಡ, ಸುಮ್ಮನೆ ಇನ್ನೊಂದು ಆಗ ಕೈಲಿ ಆಗಲಿ, ಆಪರೇಷನ್ ಗಿಪ್ರೇಷನ್ ಅಂತೆಲ್ಲ ಮಾಡಿಸ್ಕೊಂಡು ಕುಂದ್ರಬೇಡ ಅಂತ ಆಕಿಗೆ ಹೇಳಾಕತ್ತೀನಿ ನಾನು. ಪಾಪ ನಿನಗೆ ಯಾಕೆ ಅನ್ಲೇ ಹುಡುಗಿ ನಾನು? ಹೌದಿಲ್ಲ, ನೀ ನನ್ನ ಬಂಗಾರದಂಗೆ ನೋಡ್ಕೊಂತಿ. ಏನೋ ಸಣ್ಣ ಪುಟ್ಟ ತಪ್ಪ ಆಗಿರ್ತಾವೆ. ಈಗ ಒಂದ ಮನ್ಯಾಗ ಕೂಡಿಲ್ಲ, ಈಗ ಬೇಕಾದಂಗೆ ಚಲೋತ್ತಂಗ ಅವ. ಅದು ನನ್ನ ಮಗಳೇ. ಇಷ್ಟು ದಿನ ನನ್ನ ಮಗಳಂತ ಅನ್ಕೊಂಡು ಆತು ಹೋತು. ಇನ್ನು ಮ್ಯಾಗೂ ಹಂಗೆ ಅನ್ಕೋಬೇಡ. ಆಕಿ ಈಗ ನೋಡಿ, ಈಗ ಇಷ್ಟು ದಿನ ಒಂಥರ ಬೇರೆ ಇತ್ತು. ಈ ಆಕಿಗೆ ಜೀವ ಮಾಡ್ತಿದ್ದಿ, ಇದು ಮಾಡ್ತಿದ್ದಿ. ಈಗ ನಿನಗೆ ಈಗ ಇನ್ನೊಂದು ಕೂಸಾತ, ಹೌದಿಲ್ಲ? ಈಗ ಆ ಕೂಸಿನ ಕಡೆ ಲಕ್ಷ್ಯ ಹೋಗತ್ತೆ, ಅರ್ಥ ಮಾಡ್ಕೊ. ಅವಾಗ ಆ ಹುಡುಗಿ ಸಿಟ್ಟು ಬರ್ತತೆ, ಅರ್ಥ ಮಾಡ್ಕೊ, ಹೇಳುದು ಕೇಳು. ಅದಕ್ಕೆ ನಾ ಹೇಳೋದು, ನಿನಗೆ ಒಂದೆರಡು ಆಗಲಿ, ಸುಮ್ಮನಿರು. ಇನ್ನೊಂದು ಗಂಡಾದ್ರೆ ಯಾಕಾಗಬಾರ್ದು? ಆ ಮನೆ ಪೂರ್ತಿ ನಿಂದ ಆದಂಗೆ ಆಗ್ಬಿಡ್ತತಿ. ಮತ್ತು ಸುಮ್ಮನಿರು ನೀನು. ಅಪ್ಲೇಷನ್ ಗಿಪ್ಲೇಷನ್ ಅಂತೆಲ್ಲ ಮಾಡಿಸ್ಕೊಂಡು ಕುಂದ್ರಾಕೋಬೇಡ. ಮತ್ತೆ ಈಗ ಹೇಳಕತ್ತೀನಿ ಅವ, ನಾನು ನನ್ನ ಗಂಡ ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ತಾನೆ ಅಷ್ಟೇ. ಮೀನಾಕ್ಷಿ, ಅಷ್ಟು ಮಾಡು. ನೀ ಯಾರ ಮಾತು ಕೇಳಬೇಡ. ಸಾಕೋದು ಸಲವದು ಮಕ್ಕಳ ಜೀವನ ಅದು ಸೆಟ್ಲ್ ಮಾಡೋದು ಎಲ್ಲ ನೀವು ಇಬ್ಬರು. ನಿಮಗೆ ಇನ್ನೊಂದು ಬೇಕು ಅನ್ಸಿದ್ರೆ ಮಾಡ್ಕೊರಿ. ಸುಮ್ಮನೆ ನಾ ಹೇಳಿದೆ, ಇವ್ರು ಹೇಳಿದೆ, ಇನ್ಯಾರೋ ಹೇಳಿದ್ರು ಅಂತೇಳಿ ಅದೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡ. ಏನ? ಆಯ್ತತಿಗಮ್ಮ, ನೀವು ಹೇಳೋದು ಬರಬರಿನೇ. ಅಯ್ಯೋ, ಈಗ ಈ ಸ್ಕೂಲ್ ಡೊನೇಷನ್ನು ಫೀಸು ಆ ಮಕ್ಕಳು ಸಾಕೋದು ಇನ್ನು ಸ್ವಲ್ಪ ಖರ್ಚು ಬರ್ತತೆ. ಏಪ್ಪ, ನೀವು ಹೇಳೋದು ಬರಬರಿ. ಇವ್ರು ಹೇಳಿದ್ರಲ್ಲ ಈಗಾಗಲೇ, ಅದು ಬಟ್ಟೆ ಮತ್ತು ಬುಕ್ಸು ಎಲ್ಲ ಸೇರಿ 6,000 ರೂಪಾಯಿ ಅಂತ. ಆಮೇಲೆ ಫೀಸ್ ಎಷ್ಟೋ ಹೇಳಿದ್ರು. ಅಯ್ಯೋ, ವ್ಯಾನ್ ಮತ್ತು ಬಿಡೋದು ಕರ್ಕೊಂಬರೋದು 1,500 ರೂಪಾಯಿ ವ್ಯಾನ್ ತಿಂಗಳಿಗೆ. ಆದ್ಮೇಲೆ ಟ್ಯೂಷನ್ ಖರ್ಚು. ಶಪ್ಪ ದೇವ್ರೆ, ಇದೆಲ್ಲ ನೆನ್ಸ್ಕೊಂಡ್ರೆ ಮೈ ಜುಮ್ ಅಂತತಿ. ಪಗಾರ ಪಾಪ ಸಾಲದೇ ಇಲ್ಲ ಅವರಿಗೆ. ಮತ್ತು ತಿಂಗಳು ಲಾಸ್ಟಿಗೆ ಮಖ ನೋಡೋ ಲೆಕ್ಕ ಆಗಿರ್ತೈತಿ. ಅಯ್ಯೋ ದೇವ್ರೆ, ಸಾಕನ್ಸತ್ತಲ್ಲ ಒಂದೇ. ನೋಡು, ನಾ ಹೇಳೋದು ಹೇಳ್ತೇನೆ, ಒಂದು ಕಣ್ಣಲ್ಲ, ಒಬ್ಬ ಮಗ ಅಲ್ಲ ಅಂತಾರ. ನೀನು ಆಕಿನ ನೆಚ್ಕೊಂಡು ಆಪ್ರೇಷನ್ ಮಾಡಿಸ್ಕೋಬೇಡ. ಇನ್ನೊಂದು ಹೆಣ್ಣಾರ ಗಂಡಾರ ಆಗಲಿ, ಹೇಳೋದು ಅರ್ಥ ಮಾಡ್ಕೋ. ಸುಮ್ಮನಿರವ, ಒಟ್ಟ ಹಚ್ಬೇಡ. ಆತು, ಆ ಪಾಪುದು ಇಸಿ ಚಡ್ಡಿ ಇದ್ವಲ್ಲ, ಒಗ್ದಾಕಿ ಇಲ್ಲ? ಒಗ್ದಾಕೇನಿ. ಒಗ್ದಾಕ್ಲಾರ್ದ ಬಿಡ್ತೇನೆ ನಾನು. ಅದನ್ನ ಭಾಳ ಹಂಗೆ ನೊಣಪಣ ನೊರ್ಜಾಡಕ್ಕೆ ವಾಸನೆ ಬರಾಕ ಇಡಬಾರ್ದು. ಖುಷಿನ ಹೊಟ್ಟೆ ಕೆಡ್ತತಿ. ಹೇತ್ ಗುಟ್ಲೆ ಒಗ್ದು ಹಾಕಿಬಿಡ್ಬೇಕು. ಮತ್ತೆ ನಿಮ್ಮ ಅತ್ತಿಗೆ ಒಗ್ದಾಳಂತ ಮಾಡಿ ಏನು ಆಯ್ಕೆ ಒಗ್ದಿದ್ದಿಲ್ಲ. ಇವ ನಾನು ಒಗ್ದಾಕೇನಿ. ನಾನು ಒಗಿಬೇಕಂದೆ. ನಾನು ಅಷ್ಟೊತ್ತಿಗೆ ಜಳಕಕ್ಕೆ ಹೋಗಿದ್ದೆ. ನಾನು ನೋಡಿದ್ದಿಲ್ಲ ಮೀನಾಕ್ಷಿ, ನಾನು ನೋಡಿದ್ದಿಲ್ಲ. ನಾನು ಜಳಕ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಅತ್ತೆಯರು ಒಗ್ದಾಕಿದ್ರು. ಇಲ್ಲಿ ಬಿಡ ಅದಕ್ಕೆ ಏನಾಗಲ್ಲ, ಅವ್ವ ಮತ್ತೆ ಮಾಡಲಿ, ಒಗ್ದಾಕ್ಲಿ, ಏನಾಗಲ್ಲ. ಅಂದಂಗೆ ಇವತ್ತು ನಾನು ನಿನ್ನಿನೂ ಹೋಗಿಲ್ಲ. ಇವತ್ತು ಅಂಗಡಿಗೆ ಹೋಗ್ಬೇಕು. ನಂದು ಇವತ್ತು ಒಂದು ಸ್ವಲ್ಪ ಅಲ್ಲಿ ಕೆಲಸದವು, ಆರ್ಡ್ರ್ ಬರೋದವು. ನಾನು ಪಾಪನು ಕರ್ಕೊಂಡು ಹೋಗಿರ್ತೀನಿ. ಆಯ್ತು ಅದಕ್ಕೆಮ್ಮ, ಚಿನ್ನು ತೀರು ಹೋಗ್ಬರ್ತೀನಿ. ಅನ್ನಕ್ಕೆ ಒಂದೇ ಇಡ್ಬೇಕು. ನಾನು ಬೆಳಗ್ಗೆ ಎದ್ದು ಒಂಚೂರು ಅಡುಗೆ ಮಾಡಿಟ್ಟೇನಿ. ಅನ್ನಕ್ಕೆ ಒಂದೇ ಇಡ್ಬೇಕು ನೋಡ್ರಿ. ಆತವ, ಅನ್ನ ಹೌದಲ್ಲ, ನಾ ಮಾಡ್ತೇನೆ ತಗೋ. ಅದೇನು ಊಟಕ್ಕೆ ಬರ್ತೀಯಾ ಏನು ಅಲ್ಲಿಗೆ ತಂದು ಕೊಡ್ಬೇಕಾ? ಇವು ಅತ್ತಿಯರ ಅಷ್ಟೆಲ್ಲ ಏನು ಬೇಡ. ಅಲ್ಲೇ ನಮ್ಮ ಅಂಗಡಿ ಬಾಜುಕೆ ಒಂದು ಹನುಮಂತಣ್ಣನ ಹೋಟ್ಲ್ ಅಂತ ಐತಿ. ಅಲ್ಲಿ ಪಲಾವ್ ರುಚಿ ಇರ್ತೈತಿ. ಒಂದು 25 ರೂಪಾಯಿ ಅಷ್ಟೇ. ಅಲ್ಲೇ ಹುಡುಗರು ಅಡ್ಡಾಡ್ತಿರ್ತಾವಲ್ಲ, ಯಾವ್ದಾರ ಅವ್ರಿಗೆ ಹೇಳಿದೆ ಅಂದ್ರೆ ತಂದು ಕೊಡ್ತಾರೆ. ಒಂದು ಪಲಾವ್ ತೊಗೊಂಬಂದ್ರೆ ಸಾಕು, ಅಲ್ಲೇ ಅಂಗಡಿ ಕುತ್ಕೊಂಡು ತಿಂದ್ಬಿಡ್ತೇನೆ. ಇನ್ನು ಚಿನ್ನುಗೆ ನಾನು ಡಬ್ಬಿ ತೊಗೊಂಡೇನಿ. ಆಕಿಗೆ ಮೆತ್ತು ಉಪ್ಪಿಟ್ಟು ಮಾಡಿ ಇಟ್ಕೊಂಡೇನಿ. ಆಕಿಗೆ ಅದನ್ನೇ ತಿನ್ನಿಸ್ತೇನೆ. ಹೌದಾ, ಆಯ್ತು ಅವ್ರ. ಸೊಕಾಶ್ ಹೋಗು, ಬಸ್ಸಿಗೆ ಹೋಗ್ಕಾಳ. ಅವ್ರ ಮನ್ಯಾಗ ಹೇಳಿ ಒಂದು ಕುಟಿ ತೊಗೋಬೇಕು ಬೇಡ. ಆ ಕುಟಿ ತೊಗೊಂಡ್ರೆ ಇಲ್ಲ ಹೋಲಿ, ತಾ ದುಡ್ದಿದ್ದು ರೊಕ್ಕದಾಗ ಅವರ ಒಂದು ಕುಟಿ ತೊಗೋಬೇಕಾ? ಆ ಕುಟಿ ತೊಗೊಂಡ್ರೆ ಬಹುವಂತ ಬರ್ಬೋದಾ? ಬಸ್ಸಿಗೆ ಬರ್ತಾಳೆ. ಯಾಕೆ ಬೇಕದು? ಕಾರು ಮನೆ ಬಕ್ಕಲಾಗಿ ಇಟ್ಟಿರ್ತಾರೆ. ಗಂಡನು ತೊಗೊಂಡು ಅಡ್ಡಾಡಲ್ಲ, ಈಗಿನೂ ತೊಗೊಂಡು ಅಡ್ಡಾಡಲ್ಲ. ಅವನು ಬೈಕಿನ ಮ್ಯಾಗ ಬರ್ತಾನೆ. ವಾ, ದಿನಾ ಒಂದಕ್ಕೆ ಯಾರು ಬೈಕ್ ತೊಗೊಂಡಿದ್ದು ಕಾರ್ ತೊಗೊಂಡಿರ್ತಾರೆ. ನಮ್ಮ ಆಫೀಸ್ಗೆಲ್ಲ ಅವ್ನು ದೊಡ್ಡ ಸಾಹೇಬ ನೋಡು. ಅವ್ನು ಮಾಡೋ ಕೆಲಸಕ್ಕೆ ಅವ್ನು ಬೈಕೇ ಸಾಕು. ಪೆಟ್ರೋಲ್ ಹಾಕ್ಸೋದೇನು ತುಸ ಬರ್ತೈತೆ. ನಾವು ಆಮೇಲೆ ಅವ್ನು ಬರೋ ತಿಂಗಳ ಪಗಾರದಾಗ ಅರ್ಧಕ್ಕರ್ದಾಗ ಕಾರಿಗೆ ಪೆಟ್ರೋಲ್ ಹಾಕ್ಸ್ಬೇಕಾಕತಿ. ಬೈಕ್ ಆದ್ರೆ 1 ಲೀಟ್ರ್ ಹಾಕ್ಸಿದ್ರೆ ಒಂದು ಎಷ್ಟು ಕಿಲೋಮೀಟ್ರ್ ಕೊಡ್ತೈತಂತೆ? 18, 20, 15 ಒಟ್ಟು ಬರ್ತೈತಂತೆ. ಆರಾಮ್ ಒಂದು 2 ದಿನ ಚಿಂತಿರಂಗಿಲ್ಲ ಅವ್ಗೆ. ಒಮ್ಮೆ ಒಂದು 3-4 ಲೀಟ್ರ್ ಹಾಕಿಸ್ಬಿಟ್ಟ ಅಂದ್ರೆ ಚಿಂತೆ ಬಿಟ್ಬಿಡ್ತೈತಿ. ನೀ ಸುಮ್ಮನಿರ, ಒಟ ಹಚ್ಬೇಡ. ಅಲ್ಲ, ನೀನು ನಿಮ್ಮ ಅತ್ತಿಗೆ ಮುಂದೆ ನನಗದ ಬಯಸ್ತಿ ಹೇಳಿ ಎಲ್ಲ ಒಂದಕ್ಕೂ. ಒಟ್ಟು ನಿನ್ನ ಬಾಯಿ ಸುಮ್ಮನೆ ಇರೋದಿಲ್ಲ. ನೀನು ಏನೇನು ಅನ್ನಕತ್ತೀಯಲ್ಲ, ಹಂಗಂತಾಳೆ ಹಿಂಗಂತಾಳೆ, ಇನ್ನೊಬ್ಬ ಮಗ ಇದ್ರಲ್ಲಿ ಹೋಗಿದ್ದೆ ಅಂತೇಳಿ ಇಷ್ಟೆಲ್ಲ ಮಾಡಿನೂ ಸುಮ್ಮನೆ ಬಾಯಿ ಮುಚ್ಕೊಂಡು ಅದಾರ ಅವರು ಅಂತೇಳಿ. ಬೇರೆ ಯಾರಾದ್ರೆ ಇರ್ತಿದ್ದಿಲ್ಲ ಇಷ್ಟೊತ್ತಿಗೆ. ಎಷ್ಟೋ ದಿನ ಆಗೋಗಿರ್ತಿತ್ತು 2 ಮನೆ ಆಗಿ. ಅವ್ರು ಮಾಡ್ಕೋಬೇಕಂತಾರ. ನೀ ಬಂದು ಮತ್ತೆ ಅವ್ರದ್ರಾಗ ಸೇರ್ಕೋತಿಯಲ್ಲ. ಬಾಯಿ ಮುಚ್ಕೊಂಡಿರೋ ಸಾಕು. ಇದ್ದೌದಂತ ಮನ್ಯಾಗ ಹೋಗ್ಬೇಕಿರ್ತಾವಂತ. ನಮ್ಗೀಗ ಮೊದ್ಲಿನಂಗೆ 5 ರೂಮ್ ಕೊಟ್ಟಿಲ್ಲ. ಅದು ಏದೇ ನೀನು ನೋಡಿ ಅಲ್ಲೀಗ ಅವ್ರ ಅತಿಥಿಗಳು ಯಾರು ಬಂದಾಗ ಮಕ್ಕಳು ರೂಮ್ನ ಇದ್ದೆ ಮೊದಲು. ಅದನ್ನ ತೆಗೆದು ಈಗ ಬಿಟ್ಟು ನನಗೆ ಆ ಸಣ್ಣದು ಇಷ್ಟ ಕಾಣಿ ರೂಮಿ ಒಂದು ಸಿಂಗಲ್ ಪಲ್ಲಂಗ ಹಾಕೈತಲ್ಲ, ಅದ್ರ ಮೇಲೆ ಮಕ್ಕೊಂತಾಳ ಗೊತ್ತನ. ನಾನು ಏನು ಮಾಡ್ಬೇಕಲ್ಲ, ನನ್ನ ಹಣೆ ಬಾರ ಅದ್ರ ಮ್ಯಾಗ ಮಕ್ಕಳಕತ್ತೀನಿ ಈಗ. ಇದು ಹೊಸದಲ್ ಬೇ, ಈ ಮನೆಗೆ ಬಂದಾಗ ನಿನಗಂತೇಳಿ ಹಾಕ್ಸಿದ್ದದು. ಚಲೋ ಐತಿ, ಸುಮ್ಮನೆ ಏನಾಗಲ್ಲ. ಅದಕ್ಕಿಂತ ಇನ್ನೆಂಥದ್ದು ಆಗ್ಬೇಕು ನಿನಗೆ ಈ ಕತ್ತಿ ನಿಂದೊಂದು. ನೀನು ಹೇಳಕತ್ತೇನಲ್ಲವಾ, ನನಗೆ ಬುದ್ಧಿಲ್ಲ. ಹೋಲ್ಬಿಡ, ಹಾಳಾಗತ್ತ. ಹೇಳು, ಆ ಖುಷಿನೊಂದಿಟ್ಟಲ್ಲಿ ಜೊಳಗ್ಯಾಗ ಹಾಕಿ ಒಟ್ಟು ಸುಡು ನೀರದ ಒಬ್ಬ ಹಾಕ್ತೀನಿ. ಅಪ್ಪ, ಹೆಂಗೆ ಕಾಣಕತ್ತೈತಿದೆ ನಂಗೆ ಸೀರೆ? ನನ್ನ ಮಗಳಂದ್ರೆ ಕೇಳ್ಬೇಕನ? ಮಸ್ತ್ ಕಾಣಕತ್ತಿ, ಮಸ್ತಾಗೈತಿ. ಇದು ನಂದ ಸೀರೆ. ಚಂದಾಗೈತೆ. ಅವಾಗೆಲ್ಲ ಉಟ್ಕೊಂಡ್ರೆ ಒಲ್ಲೆ ಅಂತಿದ್ದಿ. ಈಗ ನೋಡಿ ಎಷ್ಟು ಚಂದಾಗೈತಿ. ಅಲ್ಲ, ಜಂಪರ್ ಬರಬರಿ ಆಗೈತಲ್ಲ ನಿಂಗೆ. ಅವ ಹಿಡ್ಕೊಂಡು ಹಾಕೊಂಡೇನಿ ನೋಡಲೆ. 3-4 ಪಿನ್ನ ಹಿಡ್ದು ಹಾಕೊಂಡೇನಿ. ತೋಳು ಬಂತು ನಿಂದು ನಂದು ಒಂದೇ ಸೈಜ್ ಅಲ್ಲ, ತೋಳು ಬಂತು. ಆದ್ರೆ ಮೈಯಾಗ ಒಂದು ಸ್ವಲ್ಪ ಹಿಡ್ದು ಹಾಕೊಂಡೇನಿ.
ಅಬ್ಬಬ್ಬಬ್ಬ ಏನು ಮದುವೆ ಮಾಡ್ಕೊಳ್ಳೋ ಆಸೆ ಬಂದತನ್ಲೇ ಸೀರೆ ಉಟ್ಕೊಂಡು ತಯಾರಾಗಿ ನಿಂತ್ಬಿಟ್ಟಿಯಲ್ಲ ಮದುಮಗಳ ಗತೆ ಸುಮ್ಮನೆ ಹೆಂಗಿದ್ರು ನೋಡಕ್ಕೆ ಭಾರಿ ಚಂದ ಕಾಣಕತ್ತಿ ಹ್ಞೂ ಅನ್ನ ನಮ್ಮೂರ ಕಡೆನೇ ಯಾವ್ದಾರ ಒಂದು ಸಂಬಂಧ ನೋಡೇ ಬಿಡ್ತೀನಿ ಈಗ ಫೋನ್ ಹಚ್ಚಿ ಹುಡುಗಿ ನೋಡಕ್ಕೆ ಬರ್ರಿ ಅಂದ್ರೆ ಈಗ ಬರ್ತಾರ ಎದಕ್ಕೆ ಅಲ್ಲಿ ಕಿಸಾಕತ್ತಿ ಅಲ್ಲ ಅವು ಎಷ್ಟು ಬರ್ಗೆಟ್ಟಿರ್ಬೇಕು ನೋಡು ನಿಂತ ನಿಂದ್ರಕಿಲ್ಲ ಹೇಳಿದ್ರು ಕಿತ್ಕೊಂಡು ಮಾಡೋ ಕೆಲಸ ಬಿಟ್ಟು ಓಡಿ ಬರ್ತಾರ ಅಂದ್ರೆ ಅತ್ತೆ ನಿಮ್ಮೂರನೂ ಅತ್ತೆ ನಿನ್ನ ಕಾಲು ಬೀಳ್ತೇನೆ ನಾ ಮದುವೆ ಮಾಡ್ಕೊತೀನಿ ಇಲ್ಲ ಅಂತಲ್ಲ ನಿಮ್ಮೂರನ ಕಡೆ ನಾ ಮಾಡ್ಕೊಳಲ್ಲ ಏನು ಆಮೇಲೆ ಎಲ್ಲದಕ್ಕೂ ಕಂಡೀಷನ್ ಹಾಕ್ಕೊಂತ ಅಲ್ಲ ಅದು ಬೇರೆ ಮಾತು ಬಿಡ ನಾ ಇನ್ನು ಮಾಡ್ಕೊಂಡ್ರ ಆ ಮಾತು ಮಾಡ್ಕೊಳ್ಳೋದೇ ಇಲ್ಲ ನಾನು ಅದು ಬೇರೆ ವಿಷಯ ನನಗೆ ಮದುವೆ ಮಾಡ್ಕೊಳಕ್ಕೆ ಸೀರೆ ಉಟ್ಕೊಂಡು ಇಲ್ಲತ್ತಿ ನಾನು ಈ ಸೀರೆನ ಕಟ್ ಮಾಡಿ ಚಲೋ ತೆಂಗ ಲೆಹೆಂಗಾ ಟೈಪ್ ಅದು ಅದೇ ಡ್ರೆಸ್ ಬರ್ತೈತಲ್ಲ ಈ ಹಿಂಗೆ ಮ್ಯಾಲ್ ಬ್ಲೌಸ್ ತೆಳಗೆಲ್ಲ ನೀರ್ಗಿ ಲಂಗ ಇದಕ್ಕೆ ಮ್ಯಾಚಿಂಗ್ ಒಂದು ವೇಲ್ ಈ ಟೈಪ್ ಹೊಲಿಸ್ಕೋಬೇಕಂತ ಇದು ಯಾಕೋ ಚಂದ ಕಾಣ್ತೈತಿ ಆ ಥರ ಹೊಲಿಸಿದ್ರೆ ಅನ್ನಿಸ್ತು ಅದಕ್ಕೆ ಫಸ್ಟ್ ನಿಮಗೆ ಉಟ್ಟು ಒಂದ್ಸಲ ತೋರಿಸಿ ಆಮೇಲೆ ಹೊಲಿಸ್ಕೊಳಕ್ಕೆ ಏನ ಈ ಸೀರೆನ ಕಟ್ ಮಾಡಿಸಿ ಲೆಹಂಗಾ ಹೊಲಿಸ್ತೀಯಾ ಹ್ಞೂ ಚಂದ ಆಕೈತಿ ಅಯ್ಯೋ ಬುದ್ಧಿಗೇಡಿ ಎಂತ ಚಲೋ ಸೀರಿದ ರೇಷ್ಮೆ ಸೀರೆ ಏನು ಎಟ್ಟಂತ ಮಾಡಿ ಇದಕ್ಕೆ ರೊಕ್ಕನ ಈ ಸೀರೆನ ನೀ ಕಟ್ ಮಾಡಿಸಿ ನೀನು ಅಂಗಿ ಜಪ್ಪರ್ ಹೊಲ್ಸಕ್ಕೇನ ಬೇಕಾಗಿಲ್ಲವ ಅದೆಲ್ಲ ಬೇಡ ನಾ ಎಂತ ಚಂದ ಸೀರೆ ಉಟ್ಕೋಬೇಕು ನಾ ಅದನ್ನ ನನಗರ ಭಾರಿ ಇಷ್ಟ ಅದು ಉಟ್ಕೊಳಕ ನಾನಂದ್ರೆ ನನ್ನ ಮಗಳು ಉಡ್ವಲ್ ತಕ್ಬಿಡ ಉಟ್ಟತಿ ಅಂತೇಳಿ ಅನ್ಕೊಂಡ್ರೆ ಅದನ್ನ ಕಟ್ ಮಾಡಿಸಿ ಹೊಲ್ಸಕ್ಕೇನ ನೀನು ಏನು ಬೇಕಾಗಿಲ್ಲ ನೀನು ಹಂಗೆ ಹೊಲಿಸ್ಬೇಕಂತಂದ್ರೆ ಬೇರೆ ಸಿಗ್ತಾವ ನೋಡು ಅವನ್ನ ತಗೊಂಡು ಹೊಲಸು ಅಪ್ಪ ನೋಡಪ್ಪ ಹೆಂಗಂತಾಳ ಎಲ್ಲದಕ್ಕೂ ಬೇಡ ಬೇಡ ಅಂತಾಳ ಬರೇ ರೀ ನೀವು ಮಾತ್ರ ಆಕಿಗೆ ಹ್ಞೂ ಅನ್ಬೇಡ್ರೆ ಎಂತ ಚಲೋ ರೇಷ್ಮೆ ಸೀರೆ ಏನು ಬ್ಯಾಡ್ ಅಂತ ಹೇಳ್ರಿ ಹೊಲಿಸ್ಕೊಳಕ್ಕೆ ಏನು ಅದು ಇಷ್ಟಪಟ್ಟು ತೊಗೊಂಡೇನಿ ನನ್ನ ಮಗನ ಮದುವೆಯಾಗ ನಾನು ಏನು ಅದನ್ನ ಒಂದೇ ಸಲ ಅವತ್ತು ಮದುವೆಯಾಗ ಹುಟ್ಟಕ್ಕೆ ನಾನು ವಾಪಸ್ ಹುಟ್ಟೇ ಇಲ್ಲ ಅದನ್ನ ಸೀರೆನ ಜಾಸ್ತಿ ಎದಕ್ಕೂ ಈಗ ನಾನು ಸೊಸಿ ಕುಬಿಸ್ತಾ ಉಡ್ಬೇಕಂತ ಆಸೆ ನನಗೆ ಈಗ ಅದನ್ನ ಪುರ್ಸತ್ತಿಲ್ಲ ಈಗ ಉಟ್ಕೊಂಡು ನಿಲ್ಲಾಕ ನಿಂತಾಳ ಉಟ್ಕೊಂಡು ನಿಂದಿರ್ಲಿ ಉಟ್ಕೋಲಿ ನಂಗೆ ಅದೇನಿಲ್ಲ ನನ್ನ ಮಗಳು ಉಟ್ರೆ ನಂಗೆ ಖುಷಿನೇ ಆದ್ರೆ ಕಟ್ ಮಾಡಿಸಿ ಜಂಪರ್ ಹೊಲ್ಸಿನ್ನೆ ಚೂಡಿದಾರ್ ಹೊಲ್ಸಿನ್ನೆ ಇವೆಲ್ಲ ಬೇಡ ಅಲ್ಲ ಈಗೇನು ಬೇರೆ ಸಿಗೋಕ್ಕಿಲ್ಲನ ಈ ಸೀರೆ ಸೆರಗ್ ಚಂದ ಐತವ ಗ್ರ್ಯಾಂಡ್ ಐತಿ ಇದನ್ನ ಹೊಲಿಸ್ಕೊಂಡು ಹಾಕೊಂಡೆ ಅಂದ್ರೆ ಎಷ್ಟು ಲುಕ್ ಅಂತದ್ ಗೊತ್ತನ ಬೇಕಾಗಿಲ್ಲ ಏ ಸೀರೆ ಕಿಮ್ಮತ್ ಕಳೆದಿಟ್ಟಿವ ಬ್ಯಾಡ ಅಂತ ಹೇಳ್ಬಿಡು ನಿಮ್ಮವ್ವ ಯಾಕೆ ಇಷ್ಟಪಟ್ಟು ತಗೊಂಡಾಳಂತ ಉಡ್ವಳ್ಳಕತ್ತಾಗ ನನ್ನ ಮಗಳಿಗೆ ಒಂದು ಇದು ಕೊಡಲ್ಲ ಅಂತೆ ಈಗೇನು ಸೀರೆಗೆ ಹೊಲಿಸ್ಕೋಬೇಕನ್ ನೀನು ಬಾ ಬೇಕಾದಷ್ಟು ಹಳೇವು ಸೀರೆ ಅದಾವ ಆದ್ರೆ ಯಾವ್ದಾರ ತೊಗೊಂಡು ಹೊಲಿಸ್ಕೊ ಯಾರು ಬೇಡ ಅಂತಾರ ಹಾಂ ನಂಗೆ ಗೊತ್ತು ಅದೇ ಉಡಾಕು ಬರ್ಲಾರ್ದಂಥವು ಇರ್ತಾವಲ್ಲ ಅವು ಸೀರೆ ಅವನ್ನೆಲ್ಲ ನನಗೆ ಕೊಡ್ತೀನಿ ಉಟ್ಕೋ ಅಂತೇಳಿ ಒಳ್ಳೆ ಯವ್ವ ನಾನು ಅವನ್ನ ಅದಕ್ಕೆಮ್ಮ ನಿಮ್ದು ಯಾವ್ದಾರ ಒಂದು ಚಲೋ ಸೀರೆ ಇದ್ರೆ ಕೊಡ್ರಿ ಅದಕ್ಕೆಮ್ಮ ನಾ ಅದ್ರೊಳಗೆ ಹೊಲಿಸ್ಕೊಂತೇನೆ ಮ್ಯಾಗ ಹೋಗು ನನ್ನ ತಿಜೋರಿ ತೆಗಿ ನಮ್ಮವ್ವ ಕೊಟ್ಟಿದ್ದ ಮದುವೆನ ಸೀರೆ ಬಿಟ್ಟು ಮತ್ತು ಅತ್ತಿಯವರು ಒಂದೆರಡು ಸೀರೆ ಕೊಟ್ಟಿದ್ರು ಅದನ್ನು ಬಿಟ್ಟು ಬೇರೆ ಯಾವ್ದಾರ ತಗೋ ಇದ್ರೆ ಅಲ್ಲಿ ಅದ್ರೊಳಗೆ ಯಾವ್ದಾರ ನಿಂಗೆ ಇಷ್ಟ ಆಗುವಂಥವಿದ್ರೆ ತಗೋ ಯಾಕಂದ್ರೆ ಅವ್ರು ಕೊಟ್ಟಿದ್ದಲ್ಲ ನೆನಪಿಗೆ ಇಟ್ಕೊಳ್ಳೋಣ ಅಂತ ಇರಲಿ ಸುಮ್ಮನೆ ಹರಿದು ಹೊಲ್ಸೋದು ಬೇಡ ಅಂತ ಅದಕ್ಕೆ ಬೇರೆ ತಗೋ ಅದಾವ ನೋಡು ಹಾಂ ನೋಡ್ತೇನೆ ಈ ಹುಡುಗಿ ಮಂಗ ನಾಟಕತ್ತಾಗ ಏ ಪಾರ್ವತಿ ನೀನು ಹೋಗ ಯಾವ್ಯಾವ ತೊಗೊಂಡು ಎತ್ತಾಗಾರ ಹೊಲ್ದಿದ್ದಿತ್ತು ಹುಡುಗಿ ಹೊರಸಿ ಹೊಲ್ಸಿತ್ತು ಹೋಗು ನಾನು ಅದಕ್ಕೆ ಆಕಿಗೂ ಏನು ಹೇಳಕ್ ಹೋಗ್ಲಿಲ್ಲ ನಿನಗೂ ಏನು ಹೇಳೋದ್ ಬೇಡ ಅಂತೇಳಿ ಸುಮ್ಮನಾದೆ